ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಒಂದನೇ ಅಪ್ಡೇಟ್ ನೋಡೋಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ತಡ ಮಾಡೋನು ಬರ್ರಿ ಶುರು ಮಾಡೋನು. ಒಂದನೇ ಅಪ್ಡೇಟ್ KL ರಾಹುಲ್ ರಿಲೇಟೆಡ್. ನಾವು ನಿನ್ನೆ ವಿಡಿಯೋ ಒಳಗೆ ಹೇಳಿದ್ವಿ KL ರಾಹುಲ್ ಅವರು 5ನೇ ಟೆಸ್ಟಿಗೆ ಅನ್ಅವೈಲೇಬಲ್ ಆಗಬಹುದು ಅಂತ ಹೇಳಿ. ಈಗ ಬಂದಿರೋ ಅಪ್ಡೇಟ್ ಪ್ರಕಾರ KL ರಾಹುಲ್ ಅವರು ಈಗ ಮಾರ್ಚ್ 7ನೇ ತಾರೀಕಿಗೆ ನಡೆಯೋ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಲಾಸ್ಟ್ ಟೆಸ್ಟ್ ಒಳಗೆ ಅನ್ಅವೈಲೇಬಲ್ ಅದಾರ. ಹಿಂಗೆ ಎದಕ್ಕೆ ಅಂತೇಳಿ ಗೊತ್ತಾಗತ್ತಿಲ್ಲ. 1ನೇ ಟೆಸ್ಟ್ ಆಡಿದ್ರು, 2ನೇ ಟೆಸ್ಟಿಗೆ ಬರಬಹುದು ಅಂದರು, ಅಲ್ಲಿ ಬರಲಿಲ್ಲ. 3ನೇ ಟೆಸ್ಟಿಗೆ ಬರ್ಬೋದು ಅಂದರು, ಅಲ್ಲಿ ಬರಲಿಲ್ಲ. 4ನೇ ಟೆಸ್ಟಿಗೆ ಹೆಂಗೆ ಆಯಿತು, 5ನೇ ಟೆಸ್ಟಿಗೂ ಬರ್ಬೋದು ಅಂದು ಅಲ್ಲಿ ಬರಲಿಲ್ಲ. ಅಲ್ಲ, ಇಂಥ ಏನು ಮೈನರ್ ಆಯಿತು, ಏನು ಇಂಜುರಿ ಇವ್ರದ್ದು ಮೇಜರ್ ಆಯಿತು, ಇದು ಒಂದು ಅಷ್ಟು ಕನ್ಫರ್ಮ್ ಆಗಿ ನಮ್ಗೆ ಗೊತ್ತಾಗತ್ತಿಲ್ಲ. ಎದಕ್ಕಂದ್ರೆ ಅಷ್ಟು ಮೇಜರ್ ಐತಪ್ಪ ಅಂದ್ರೆ ಡೈರೆಕ್ಟಾಗಿ ಒಮ್ಮೆ ರೂಲ್ಡ್ ಔಟ್ ಮಾಡಿದ್ರು ನಡೀತಿತ್ತು ಸೀರೀಸ್ದಿಂದ. ಇವರು ಮುಂದಿನ ಮ್ಯಾಚ್ ಬರ್ಬೋದು ಅನ್ಕೋತ ಇಲ್ಲಿ ತನಕ ತಂದಾರ. ಒಂದಂತರೂ ಕನ್ಫರ್ಮ್ ಐತಿ, ಮಾರ್ಚ್ 15 ತನಕ ಅಂತರೂ ಇವರು 100% ಫಿಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಅದಾದ್ಮ್ಯಾಗ ಇನ್ನು IPL ಒಂದು ವಾರ ಉಳಿತೈತಿ. IPL ಫಸ್ಟ್ ಮ್ಯಾಚ್ದಿಂದ ಇವರು ಆಡ್ತಾರಂತೂ ಅಷ್ಟು ಕನ್ಫರ್ಮ್ ಆಗಿ ನಾವು ಹೇಳೋಕ್ಕಾಗಂಗಿಲ್ಲ. IPLನಾಗ ಸ್ಟಾರ್ಟಿಂಗ್ ಒಂದು ಇನಿಷಿಯಲ್ 1 ಮ್ಯಾಚರ್ 2 ಮ್ಯಾಚರ್ ಇವರು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಐತಿ. ಎಲ್ಲಿವರೆಗೂ KL ರಾಹುಲ್ ಅವರು 100% ಫಿಟ್ ಅಂತ ಹೇಳಿ ಬರೋದಿಲ್ಲೋ ಅಲ್ಲಿವರೆಗೂ ಏನು ಪ್ರೆಡಿಕ್ಟ್ ಮಾಡೋಕ್ಕೆ ಬರೋಂಗಿಲ್ಲ. 2ನೇ ಅಪ್ಡೇಟ್ LSG ರಿಲೇಟೆಡ್. LSG ಅವರು ವೈಸ್ ಕ್ಯಾಪ್ಟನ್ ಆಗಿದ್ದ ಕೃಣಾಲ್ ಪಾಂಡ್ಯ ಅವರಿಗೆ ತೆಳಗಿಳಿಸಿ ನಿಕೋಲಸ್ ಪೂರನ್ ಅವ್ರಿಗೆ ವೈಸ್ ಕ್ಯಾಪ್ಟನ್ ಆಗಿ ಮಾಡ್ಯಾರ. ಇದರ ಹಿಂದಿನ ಕಾರಣಗಳು ಏನಂತೇಳಿ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಕೃಣಾಲ್ ಪಾಂಡ್ಯ ಅವರು ಅವ್ರ ಕಡೆದಿಂದ ಏನು ಒಂದು ಮೇನ್ ಪ್ಲೇಯರಾಗಿ ಏನು ಕಾಂಟ್ರಿಬ್ಯೂಷನ್ ಬರಬೇಕಿತ್ತು, ಆ ಕಾಂಟ್ರಿಬ್ಯೂಷನ್ ಅವ್ರ ಕಡೆಯಿಂದ ಅಷ್ಟೇನು ಬರತ್ತಿದ್ದಿಲ್ಲ. ಎಲ್ಲರ ಒಂದೊಂದು ಮ್ಯಾಚ್ ನಾವು ಆ ಕಾಂಟ್ರಿಬ್ಯೂಷನ್ ನೋಡಿವು ಅಷ್ಟೇ. ಆದರೆ ನಿಕೋಲಸ್ ಪೂರನ್ ಅವ್ರದ್ದು ಹಂಗಿಲ್ಲ, ಪ್ರತಿ ಮ್ಯಾಚೂ ಪೂರ್ಣ ಅವ್ರ ಕಡೆದಿಂದ ಕಾಂಟ್ರಿಬ್ಯೂಷನ್ ಬರ್ತಿತ್ತು. ಮತ್ತು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡ್ತಾರನ್ನೋ ಒಂದು ಕಾರಣಕ್ಕೆ ವೈಸ್ ಕ್ಯಾಪ್ಟನ್ ಆಗಿ ನಿಕೋಲಸ್ ಪೂರನ್ ಅವ್ರಿಗೆ ಮಾಡಿರ್ಬೋದು. ಅಕಸ್ಮಾತ್ ಇನಿಷಿಯಲ್ ಮ್ಯಾಚಸ್ನಾಗ KL ರಾಹುಲ್ ಅವರು ಅನ್ಅವೈಲೇಬಲ್ ಇದ್ರಂದ್ರೆ LSG ಕಡೆದಿಂದ ನಾವು ನಿಕೋಲಸ್ ಪೂರನ್ ಅವ್ರು ಕ್ಯಾಪ್ಟನ್ಸಿ ಮಾಡೋದು ನೋಡ್ಬೋದು. ಇನ್ನು ಕೃಣಾಲ್ ಪಾಂಡ್ಯ ಅವ್ರದ್ದು LSG ಟೀಮ್ ಒಳಗೆ ಇದು ಅವ್ರ ಲಾಸ್ಟ್ ಸೀಸನ್ ಆಗ್ಬೋದು. ಮುಂದೆ ಮೆಗಾ ಆಕ್ಷನ್ ಇರೋದ್ರಿಂದ ಅವ್ರಿಗೆ ಹೊರಗೆ ಬಿಟ್ರಪ್ಪ ಅಂದ್ರೆ ಅವ್ರು ತಮ್ಮ ಹಾರ್ದಿಕ್ ಪಾಂಡ್ಯ ಅವರು ತುದಿಗಾಲ್ನಾಗ ನಿಂತಿರ್ತಾರೆ ಮುಂಬೈ ಇಂಡಿಯನ್ಸ್ ಕಡೆ ಜಕ್ಕೊಳಕ್ಕೆ. ಇದ್ರ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ. 3ನೇ ಅಪ್ಡೇಟ್ ಕ್ಯಾಮ್ರಾನ್ ಗ್ರೀನ್ ರಿಲೇಟೆಡ್. ಯಾವಾಗ IPL ಆಕ್ಷನ್ ಮುಗೀತು ಅವಾಗಿನಿಂದನೂ ಒಂದು ಕ್ವೆಶನ್ ಮಾರ್ಕ್ ಇತ್ತು ಕ್ಯಾಮ್ರಾನ್ ಗ್ರೀನ್ ಅವರ ಅವೈಲೇಬಿಲಿಟಿ ಬಗ್ಗೆ. IPLನಾಗ ನಾವು ಮೊದಲಿಗೆ ಒಂದು ವಿಡಿಯೋ ಮಾಡೀವಿ, ಅವರ ಏನು ಕಿಡ್ನಿ ಸಮಸ್ಯೆ ಇತ್ತು, ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, 100% IPLನಾಗ ಆಡ್ತಾರಂತ ಹೇಳಿ ಆವಾಗ ವಿಡಿಯೋ ಮಾಡೀವಿ. ನೀವು ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ ಅದಿರ ಮೊದಲಿನಿಂದನೇ ಅವ್ರಿಗೆಲ್ಲರಿಗೂ ಗೊತ್ತಿರ್ತೈತಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಮಾಡ್ಕೊಂಬಿಡ್ರಲ್ಲ. ಅಂದ್ರೆ ಈಗ ಎಲ್ಲರಿಗೂ ಕನ್ಫರ್ಮ್ ಆಗೈತಿ ಅವರ ಅವೈಲೇಬಿಲಿಟಿ ಬಗ್ಗೆ ಏನು ಡೌಟ್ ಇಲ್ಲ. 100% IPLನಾಗ ಅವೈಲೇಬಲ್ ಇರ್ತಾರೆ. RCB ಕಡೆದಿಂದ ಆಡ್ತಾರೆ. ಈಗ ನ್ಯೂಜಿಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್ ಏನು ನಡೆದೈತಿ, ಅಲ್ಲಿ ಒಂದು ಕಡೆ ಆಸ್ಟ್ರೇಲಿಯಾದ ವಿಕೆಟ್ ದಡ ಬೀಳ್ಕೊಟ್ಟು ಹೊಂಟ್ರು, ಒಂದು ಕಡೆ ಸಿಂಗಲ್ ಶೇರ್ ಗತಿ ನಿಂತು ಭರ್ಜರಿ ಶತಕ ಹೊಡೆದಾರ ಕ್ಯಾಮ್ರಾನ್ ಗ್ರೀನ್ ಅವರು. ಈಗಂತರೂ ಭಾರಿ ಫಾರ್ಮ್ನಾಗ ಕಾಣಿಸಕತ್ತಾರ. ಕ್ಯಾಮ್ರಾನ್ ಗ್ರೀನ್ ಅವರು IPL ಬರೋಕ್ಕಿಂತ ಮೊದಲೇ ಇಂಥ ಫಾರ್ಮ್ನಾಗ ಇರೋದು RCBಗೆ ಒಂದು ಭಾಳ ದೊಡ್ಡ ಗುಡ್ ನ್ಯೂಸ್. ಹೋಸತ್ತ IPL ಹೆಂಗಾಗಿತ್ತು, ಈ ಸಲನೂ ಅವ್ರದ್ದು ಹಂಗೆ ಆಗಿಬಿಟ್ರೆ ಸಾಕು. ನೀವು ಎಷ್ಟು ಎಕ್ಸೈಟೆಡ್ ಇದ್ದೀರಿ ಕ್ಯಾಮ್ರಾನ್ ಗ್ರೀನ್ ಅವರಿಗೆ IPLನಾಗ RCB ಜರ್ಸಿ ಒಳಗೆ ನೋಡೋಕೆ? ಕಮೆಂಟ್ ಮಾಡಿ ಹೇಳ್ರಿ. 4ನೇ ಅಪ್ಡೇಟ್ ರಜತ್ ಪತಿದಾರ್ ಅವರಿಗೆ 2nd ಟೆಸ್ಟ್, 3rd ಟೆಸ್ಟ್, 4th ಟೆಸ್ಟ್ 3 ಟೆಸ್ಟ್ನಾಗ ಅವರಿಗೆಲ್ಲ ಚಾನ್ಸ್ ಕೊಟ್ಟರು. ಆದ್ರೆ ಅವ್ರ ಸ್ಕೋರ್ ಅದರೊಳಗೆ 0, 5, 0, 15, 27 ಹೀಗೆಲ್ಲ ಸ್ಕೋರ್ ಬಂದು ಒಂದು ಇನ್ನಿಂಗ್ಸ್ನಾಗೂ ಅವ್ರ ಕಡೆದಿಂದ 50 ಬರಲಿಲ್ಲ. ಅದಕ್ಕೆ ಈಗ 5ನೇ ಟೆಸ್ಟ್ನಾಗ ಅವ್ರಿಗೆ ಹೊರಗೆ ಕುಂದರ್ಸಿ ದೇವದತ್ತ ಪಡಿಕ್ಕಲ್ ಅವರಿಗೆ ಚಾನ್ಸ್ ಕೊಡೋ ಸಾಧ್ಯತೆ ಐತಿ. ಈ ಡಿಸಿಷನ್ನ ನನಗಂತೂ 100% ಫೇರ್ ಅನ್ನಿಸ್ತು. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. 5ನೇ ಅಪ್ಡೇಟ್ ನಿನ್ನೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಾಗ RCB ವುಮೆನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಮ್ಯಾಚ್ ಇತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿ 195 ರನ್ ಹೊಡೆದಿದ್ರು. 196 ಒಂದು ಬೃಹತ್ ಮೊತ್ತದ ಟಾರ್ಗೆಟ್ RCB ವುಮೆನ್ಸಿಗೆ ಕೊಟ್ಟರು. ಅದನ್ನು ಚೇಸ್ ಮಾಡಕತ್ತಿದ್ದ RCB ಸ್ಟಾರ್ಟಿಂಗ್ ಪವರ್ ಪ್ಲೇ ಒಳಗೆ ಭಾರಿ ಆಡಿದ್ರು. ಅದ್ರೊಳಗೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ತೊಗೊಂಡು ಹೊಂಟಿದ್ದಂದ್ರೆ ಸ್ಮೃತಿ ಮಂದನ RCB ಟೀಮ್ ಕ್ಯಾಪ್ಟನ್. ಅದ್ರ ಜೊತೆ ಸೋಫಿ ಡಿವೈನ್ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಸಣ್ಣ ಕಾಂಟ್ರಿಬ್ಯೂಷನ್ ಬರಾಕತ್ತಿತ್ತು. ಎಲ್ಲಿ ತನಕ ಸೋಫಿ ಡಿವೈನ್ ಮತ್ತು ಸ್ಮೃತಿ ಮಂದನ್ ಅವ್ರು ಆಡಾಕತ್ತಿದ್ರು ಅಲ್ಲಿ ತನಕ RCB ಕಡೆ ಮ್ಯಾಚ್ ಇತ್ತು. ಎಲ್ಲಿ ಸೋಫಿ ಡಿವೈನ್ ಅವರು ವಿಕೆಟ್ ಆದರು ಅಲ್ಲಿದಿಂದನ ಅರ್ಧ RCB ಮ್ಯಾಚ್ ಹೋಯ್ತು. ಆಮೇಲೆ ಸ್ಮೃತಿ ಮಂದನ್ ಅವ್ರು ಹೋಗೋಣ ಪೂರ್ತಿ ಮ್ಯಾಚ್ ಹೋಯ್ತು. ಆಮೇಲೆ ಬಂದ ರಿಚಾ ಘೋಷ್ ಮತ್ತು ಸಬಿನೇನಿ ಮೇಘನಾ ಇವ್ರ ಕಡೆದಿಂದ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಬಂತು, ಆದರೆ ಅದು ಸಾಲಿಲ್ಲ. 2 ಮ್ಯಾಚ್ ಗೆದ್ದು ಟೇಬಲ್ ಟಾಪ್ನಾಗಿದ್ದ RCB ಈಗ 3ನೇ ಮ್ಯಾಚ್ ಸೋತು 2 ನಂಬರ್ ಪೊಸಿಷನ್ ಒಳಗೆ ಬಂದೈತಿ. ಈ WPL ಮುಗಿಯೋಷ್ಟ್ರೊಳಗೆ RCB ಯಾವ ಪೊಸಿಷನ್ ಆಗಿರ್ತೈತಿ ನಿಮಗೆ ಅನ್ಸಿದ್ದು ನೀವು ಕಮೆಂಟ್ ಮಾಡಿರಿ. ಆ 5 ಅಪ್ಡೇಟ್ಸ್ ಇವು. ಇದು ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.